ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂತ ರೈಸ್ ರೆಸಿಪಿ. ಒಂದೇ ರೀತಿಯಾಗಿರೋ ರೈಸ್ ಐಟಮ್ನ ತಿಂದು ಬೋರ್ ಆಗಿದ್ದಾಗ ಇದನ್ನು ಒಂದಿನ ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸುಮಾರು 2 ರಿಂದ 3 ಚಮಚದಷ್ಟು, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಪಲಾವ್ ಎಲೆ 3 ರಿಂದ 4 ಅಷ್ಟು. ಪಲಾವ್ ಎಲೆ ಹಾಕೊಂಡ್ಮೇಲೆ ಸುಮಾರು 20 ರಿಂದ 30 ಸೆಕೆಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 30 ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿನ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಸುಮಾರು 3 ರಿಂದ 4 ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿನ ಬೇಯಿಸ್ಕೋಬೇಕು. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು. ಇದು ಬೇಯಷ್ಟರಲ್ಲಿ ಇದಕ್ಕೆ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ. ಯಾವ್ಯಾವ ಪದಾರ್ಥ ಏನಂತ ನೋಡೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ರಿಂದ 2 ಹಿಡಿಯಷ್ಟು. ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತವಾಗಿ ಉಪಯೋಗ ಮಾಡಿದ್ರೆ ಒಳ್ಳೆಯದು, ಫ್ಲೇವರು ಚೆನ್ನಾಗಿರುತ್ತೆ. ಕಾಯಿ ಚೂರುಗಳು ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು, ಹಸಿರು ಮೆಣಸಿನ್ಕಾಯಿ 4 ರಿಂದ 5 ಅಷ್ಟು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ. ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಹಾಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಈರುಳ್ಳಿ ಕೂಡ ಬೆಂದಿದೆ. ಸುಮಾರು 3 ನಿಮಿಷ ಬೇಯಿಸ್ಕೊಂಡಿದ್ದೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು. ಇದು ತರಕಾರಿಗಳು. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕೋಬೋದು. ನಾನು ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಉಪಯೋಗ ಮಾಡ್ತಾಯಿದ್ದೀನಿ. ತರಕಾರಿ ಹಾಕದೆ ಕೂಡ ಮಾಡ್ಕೋಬೋದು ಅಥವಾ ಕೇವಲ ಬಟಾಣಿ ಹಾಕೊಂಡು ಕೂಡ ಮಾಡ್ಕೋಬೋದು. ರುಬ್ಬಿದ್ನಲ್ಲ ಮಸಾಲೆ, ಅದು ರುಬ್ಕೊಂಡಿರೋ ಮಸಾಲದಲ್ಲಿ ಕೂಡ ಹಸಿ ವಾಸನೆ ಇರುತ್ತೆ. ಅದನ್ನು ಕೂಡ ಎಣ್ಣೆಯಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುತ್ತೆ. ರೈಸ್ ರೆಸಿಪಿ ಯಾವುದಾದ್ರೂ ಆಗಲಿ ಚೆನ್ನಾಗಿರುತ್ತೆ ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ. ಸುಮಾರು 3 ರಿಂದ 4 ನಿಮಿಷ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 1/4 kg ಅಕ್ಕಿನ ಉಪಯೋಗ ಮಾಡಿದ್ದೀನಿ, ಅಥವಾ ಸುಮಾರು 1 ಗ್ಲಾಸಷ್ಟು. ಮೊದಲೇ 1 ರಿಂದ 2 ಸಲ ಚೆನ್ನಾಗಿ ತೊಳೆದು ನೀರನ್ನ ಅಳತೆ ಮಾಡಿಟ್ಟಿದ್ದೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ರಸ. ಲಿಂಬೆಹಣ್ಣು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಅರ್ಧ ಲಿಂಬೆಹಣ್ಣು ಉಪಯೋಗ ಮಾಡ್ತಾಯಿದ್ದೀನಿ. ಕಲಿಸ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಸುಮಾರು 2 ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಅದಕ್ಕಿಂತಲೂ ಜಾಸ್ತಿ ಬೇಡ. ಈಗ ಕುಕ್ಕರ್ ಆಗಿದೆ, ತಣ್ಣ ಕೂಡ ಆಗಿದೆ. ರುಚಿಕರವಾಗಿರೋ ಅಂಥ ಕೊತ್ತಂಬರಿ ಸೊಪ್ಪಿನ ಮಸಾಲೆ ರೈಸ್ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.